ಉಂಡೆನೆ ಲಸ್ಮ ಕಾಲೇನೆ ಹೊತ್ತು ಮುಂಚೆ ಕೂಕೊಂಡಿದ್ಯಾ ಎಲ್ಗೂ ಹೋಗಲ್ವೇನೆ ಇವತ್ತು ಹೆಂಗೆ ಸುಮ್ಮ ಕುಂತಿದ್ಯಾ ಈ ಒಂದು ವಾರದಟ್ಟಿ ಮಳೆ ಹಿಡ್ಕೊಂಡಿತ್ತ ಮಂಗೇನೆ ಜಿನಿ 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 ಉದ್ರದು ಒಂದು ವಾರದಿಂದ ಬಿಡುವೇ ಇಲ್ಲ ಒಂದು ವಾರದಿಂದ ಎಲ್ಗೂ ಹೋಗಿಲ್ಲ ದುಡ್ಡಂಗೆ ಕೈ ಕಾಲು ಕಟ್ತಂಗಾಗೈತೆ ಯಾತನ ತರಬೇಕು ಅಂತಂದ್ರೆ ದಿನಾ ಕೂಲಿ ಹೋಗ್ತಿದ್ರೆ ವಾಸ ಹಿಂಗೆ ಯಾತಾನ ಇರುತ್ತೆ ಕೈಗೆ ದುಡ್ಡು ₹1 ದುಡ್ಡಿಲ್ಲ ಎಲ್ಗನ ಹೋಗ್ತೀರೇನ ಮನೆ ನೀವು ಹೋದ್ರೆ ನನ್ನ ಕರೀರಿ. ಇಲ್ಲ ಕಜ್ಜಿ ನೋಡು ಮಳೆ ಇಟ್ಕೊಂಡು ತ್ಯಾವ ಹಂಗೇನೆ ಹೊಲ್ದಗಳಾರೆ ಹೊಲ್ತಕ್ಕೆ ಹೋಗೋಕ್ಕಾಗಲ್ಲ ಕಾಲಿ ತವೆ ಮಳೆ ಬಂದು ಯಾರು ಯಾತು ಕರೀತಾರೆ ನೋಡೋಣ ಯಾರ ಹೇಳಿದ್ರು ಅವ್ರು ಬಂದರೆ ಹೋಗೋಣ ಕರಿತೀನಿ ಹೇಳೈತೆ ಒಳ್ಳೆ ಬತ್ತಿನ ಕಡಮ್ಮ ಅಂತಂದೇಳಿ ನಾನು ಸಣ್ಣ ಹೊತ್ಬಿಟ್ಟು ಯಾವತ್ಕೂ ಬಂದು ಹೇಳಿರೆ ಹೋಗೋಣ ತಡಿ ಕೂಕ ಇಲ್ಲೇನೆ ಅಲ್ಲೇನು ಉಂಡು ಏನು ಸಾರು ಮಾಡಿದ್ದೆ ಉಂಡು ಕೂಕೊಂಡಿರಂಗ ಇದೆಯಾ ಹೊತ್ತು ಮುಂಚೆನೆ ಉಣ್ಣಮ್ಮ ಅಲ್ಲೇನೆ ಮಳೆಯಾಗೆ ನ್ಯಾತದಿರ್ತೈತೆ ಅಲ್ಲಿ ಒಂದಿಟ್ಟು ನುಗ್ಗೆ ಸೊಪ್ಪು ತಂದು ಈ ಶೀತಕ್ಕೆ ಒಳ್ಳೇದು ಅಂತಂದೇಳಿ ನುಗ್ಗೆ ಸೊಪ್ಪಿಂದ ಹಾಕಿ ವಿಶೇಷ ಮಾಡಿ ಉಂಡು ಕೂಕೊಂಡಿದ್ದೀವಿ. ಈಗ ಒಣ್ಣೆ ಬಂದಿತ್ತು ಬತ್ತಿನ ತಡಿಯಮ್ಮ ಮಂತಕ್ಕೆ ಹೋಗಿ ಯಾವತ್ಕೊಂಡು ಅಂತಂದೇಳಿ ಹೋಗೈತಿ ಅಡಿಕೆ ಗಿಡದಾಗೆ ಗರಿ ಅವು ಇದಾವಂತೆ ಅವನ್ನೆಲ್ಲ ಎಳ್ದಾಕಿ ಯಾತ್ರ ಒಂದೆರಡು ಕಾಂಗ್ರೆಸ್ ಗಿಡ ಯಾತ ಇದಾವಂತೆ ಕೀಳವು ಅದಕ್ಕೆ ಬತ್ತಿನ ಕಣಮ್ಮ ಒಂದು 5-10 ಜನ ಬರೀರಿ ಅಂತಂದೇಳಿ ಹೇಳೋಗೈತಿ ಬಂದರೆ ಹೋಗೋಣ ಕೂಕ ಇಲ್ಲೇನೆ ಯಾರಿಗೆ 5-6 ಜನಕ್ಕೆ ಕರೆದಿರೋದು ನಾನೊಬ್ಳು ಬತ್ತಿನ ಕಣ ಈ ಮಳೆ ಇಟ್ಕೊಂಡು ಒಂದು ವಾರದಟ್ಟಿನೂ ಕೈಯಾಗ ದುಡ್ಡಿಲ್ಲ ನಾನೊಬ್ಳು ಬತ್ತೀನಿ ಯಾರು ಹೇಳೋಗಿದ್ದು ನೀವಿಬ್ಬರು ಮಾತಾಡ್ತಿದ್ದ ನಾನು ಕೇಳಿಸ್ತೀನಿ ನೀನು ಹಂಗಂದಲ್ಲ ಯಾರ್ದು ಅಡಿಕೆ ಗಿಡದಾಗೆ ಗರಿ ಇದ್ದಾವೆ ಎಳ್ದಾಕಿ ಆಮೇಲಿಂದ ಇವು ಯಾವ ಕಾಂಗ್ರೆಸ್ ಗಿಡ ಕೀಳಕ್ಕೆ ಹೇಳೋರು ಒಂದು 5-10 ಜನಕ್ಕೆ ಅಂತಂದಲ್ಲ ನಾನೊಬ್ಳು ಬತ್ತಿನ ಕಣ ನಿಮ್ಮ ಜೊತೆಲೇ 3 ಆಗ್ತೀವಿ ಇನ್ನು ಏನನ್ನ ಕರಿವಂತೆ ಹೋಗ್ಯಾನ ಕೂಲಿಲ್ಲ ಏನಿಲ್ಲ ಯಾತನ ಹೇಳೋದು ತಗತ್ತಾ ಹೋಗೋಣ ಒಂದು 2 ದಿವಸ ಯಾವುದಾಗೆ ಬೇರೆದು ಯಾತು ಬದುಕು ಮಾಡೋಕ್ಕಾಗಲ್ಲ ಯಾತು ಇಲ್ಲ ಬದುಕು ಇದಕ್ಕೆ ಹೋಗೋಣ ಬತ್ತೀನಿ ನಾನು ಮತ್ತು 5-6 ಜನಕ್ಕೆ ಅಂತಂದೇಳಿ ಕರೆದ್ರೆ 5-6 ಜನ ಯಾರೂ ಬರಲ್ಲ ನಮ್ಮವರೆಯ ಬರೋದು ಯಾರು ಬರಲ್ಲ ಕಾರಣ ಕರೆದ್ವಿ ತ್ಯಾವ ಅಂತಂದಂದ್ರು ಅಂತಂದೇಳಿ ನಾವೇ ಹೋಗೋಣ ತಿರ್ಗಾ ನಾಳೆಗೂ ಹೋಗೋಕ್ಕಾಗುತ್ತೆ ದಿನ ಇವಾಗ ಕೂಲಿ ಇಲ್ಲ ಏನಿಲ್ಲ ಬರ್ತಾರೆ ಅಂತ ಒಂದಿನ ಹೋಗಿ ಮುಗಿಸ್ಕೊಂಬಂದ್ರೆ ನಾಳೆಗೆ ಯಾತು ಇಲ್ದಂಗೆ ಆಗುತ್ತೆ ಅದಕ್ಕೆ ನಾವೇ ಹೋಗೋಣ ಹಂಗೆ ಯಾರಿಗೂ ಹೇಳಬೇಡ. ಈಗಲೇ ದೊಡ್ಡ ಕೈಯಲ್ಲಿ ಹೋಗಿದ್ದೆ ತಲೆಯೆಲ್ಲ ಬೋಳಿಸ್ಕೊಂಬಂದಿದೆಯಾ ಯಾವ ದೇವ್ರಿಗೆ ಹೋಗಿದ್ದೆ ಕಾಣ್ತಿದ್ದಿಲ್ಲ ಹಂಗೆ ಬಂದಿದೆಯಾ ಯಾವ ದೇವ್ರಿಗೆ ಹೋಗಿದೆಯಾ ಎಲ್ಗ ಮುಡಿ ಕೊಟ್ಟು ಬಂದಿರಂಗ ಇದೆಯಾ ಹೊಸದ ಸೀರೆ ಉಟ್ಕೊಂಡು ಬಳೆ ಉಟ್ಕೊಂಡು ತೊಟ್ಕೊಂಡಿದೀಯಾ ಈಗಳೆಲ್ಲ ಕಮ್ಮ ನಾನು ನಮ್ಮ ಹುಡುಗರು ಹಾಗೆ ಧರ್ಮಸ್ಥಳದ ಕಡೆಗೆ ಮಾಡಿಟ್ಕೊಂಡೈತೆ ಹೋಗಿ ಬರೋಣ ಬಾ ಅಂತಂದೇಳಿ ಇವಾಗ ಹೆಂಗಿದ್ರು ಫ್ರೀ ಬಸ್ಸಲ್ಲ ವಾಲ್ಟಿದ್ರು ನಮ್ಮ ಹುಡುಗರ ಜೊತೆಲೇ ಹೋಗಿದ್ದೆ ಹೋಗಿರೋದೆ ಬದ್ದ ಅಂತಂದೇಳಿ ನಾನು ಕೂದಲು ಕೊಟ್ಟು ಬಂದು ಆಲೇನೆ ಈಗ 5-6 ದಿವಸ ಆಗಿತ್ತು ಮಾಡಿ ಬಂದೈತೆ ಅಂತಂದೇಳಿ ಎತ್ಲಾಗೂ ವಾಲ್ಟಿರಲಿಲ್ಲ ನೀವು ಇಲ್ಲಿ ಕೂಕೊಂಡಿದ್ರಲ್ಲ ಎಲ್ಗನ ಯಾತ್ಕನ ಹೋಗ್ತೀರೇನ ಕೇಳೋಣ ನಾನು ಬರೋಣ ಅಂತಂದೇಳಿ ಬಂದೆ ಹಂಗೆ ತಲೆ ಹಂಗೆ ದೊಡ್ಡಕ್ಕೊಂದು ನುಣ್ಣಗೈತೆ ಮಂಗೇನೆ ಹಂಗೆ ಕುಂಬಳಿ ಕೈ ಇದ್ದಂಗೆ ಐತೆ ತಲೆ ಈಸ್ ಕಾಣ್ತಿದ್ದಿಲ್ಲ ಕೂದಲಿದ್ದಾಗ ಇದು ನೋಡಿ ಹಂಗೆ ಬಂದಿದೀಯ ಒಂದು ಯಾತನ ತಾಲ್ಕೊಂತ ಕಟ್ಕೊಂಬರೋಕ್ಕಾಗಲ್ವಿ ಹಂಗೇನೆ ಬುಳ್ಳೆ ಬಿಟ್ಕೊಂಡು ಬಂದಿದೆಯಾ ಯಾತನ ತಗ್ಲಿರ್ಲ ಅಟ್ಟಮ್ಮಗೆ ತಗ್ಲಿತೈತಿ ನೀನು ನೋಡು ಆ ದೊಡ್ಡಕ್ಕೂ ಆಟಂದು ಅರ್ಜೆಂಟು ಬದುಕು ಮಾಡೋದು ಅಂತಂದ್ರೆ ಹಂಗೆ ಬದುಕ ಬಿಟ್ಕೊಡಲ್ಲ ಕಸ ಹೊಡೆಯೋದು ಮುಸಿ ತೊಳೆಯೋದು ಅದೆಲ್ಲ ತಲೆ ಕಟ್ಕೊಂಡು ಕೂಕೊಂಡ್ರೆ ಲೇಟ್ ಆಗುತ್ತೆ ಎಂಬ ಅಂಥದ್ದು ಅಯ್ಯಮ್ಮನೆ ಎಲ್ಲ ಮಾಡಕ್ತಾರಂತಾಳೆ ಏನು ಸೊಸೆರಿಗೂ ಮಕ್ಳಿಗೂ ಯಾತದು ಬಿಟ್ಕೊಡಲ್ಲ ಅವಳೆ ಮಾಡ್ತಿರ್ತಾಳೆ ಅದಕ್ಕೆ ಓಡ್ ಬಂದಾಳೆ ಇಲ್ಲೆಲ್ಲ ಕೂಕೊಂಡವ್ರೆ ನ್ಯಾಯವಾಗಿನ್ನ ಎಲ್ಗನ ಹೋಗ್ತಾರೆ ನಾನು ಹೋಗೋಣ ಅಂತಂದೇಳಿ ಅದಕ್ಕೆ ಓಡ್ ಬಂದೈತಿ ಹೊಂಟ ಒಲ್ಲಿಲ್ದಂಗೆ ತಲೆ ಮಕ್ಕೊಂದು ಬೋಡದಲ್ಲೇ ಬಿಡ್ಕೊಂಡು ಯಾವನ ಹುಡುಗರು ನೋಡಿರಿ ಅದಕ್ಕೆ ಅಂತ ಕುಂಕಣೆ ದೊಡ್ಡಕ್ಕ ನೀನು ಏನು ಬೋಡಾಗಿದ್ದೀನಿ ಅಂತಂದೇಳಿ ತೋರ್ಸಳಂಗೆ ತಲೆಗೆ ಒಂದು ಯಾತನಾನ ಕೊಡ್ಕೊಂತಾರೆ ಖರ್ಚಿಪ್ಪಂತದ ಇಲ್ಲ ಟವಲ್ಲ ಯಾತನಾನ ಹಂಗೆ ಇನ್ನು ನೆನೆ ದಿನ ಬಂದದಲ್ಲೇ ನುಣ್ಣಗೈತೆ ತಲೆ ಒಂದು ಕೂದಲನ ಹಿಂಗೊಂದೆರಡು ಕೂದಲು ಬರತಕ್ಕ ನಾನು ಹಂಗೆ ಯಾತನಾನ ಕಟ್ಕ್ಯ ಏನು ಹಂಗೆ ಓಡ್ ಬಂದಿದೆಯಾ ಹುಡುಗರು ನೋಡಿರಿ ಯಾದಕ್ಕೆಂತಾರೆ ನೀ ತಲೆನೇನೆ ನೀನೊಬ್ಳು ಬಿಡು ಏನು ಬಿಸಿಲು ಕಾಯಿ ಹಂಗಿದ್ರೆ ಬುಲ್ಡೆ ಕಾಯ್ತೆ ಅಂತಂದು ಅನ್ಬೋದಮ್ಮ ನೀವು ಹಂಗೇನೆ ಏನು ತಲೆಗೆ ಕಟ್ಕೊಂಡಿಲ್ಲ ಅಂತಂದು ಅಂತೀರ ಹೊಲ್ದಕ್ಕೆ ಹೋಗಿದ್ರೆ ಯಾಕನ ಬದುಕು ಮಾಡೋಕೆ ಹೋಗಿದ್ರೆ ಇಲ್ಲ ವಾಜ ಓದ್ಕೊಂಬಂಗಿದ್ರೆ ತಲೆಗೆ ಕಟ್ಕೋಬೋದು ಸುಮ್ಮನೆ ಹಂಗೆ ಕಟ್ಕೊಂಡ್ರೆ ಒಂಥರ ಸೆಕೆದಂಗೆ ಆಗುತ್ತೆ ನನಗೆ ಏಟತಿ ತೆಗೆದು ಆಸೆ ಬಿಸಕನ ಆಗುತ್ತೆ ಅದಕ್ಕೆ ಕಟ್ಕೊಂಬಿಲ್ಲ ಅಳಕನಕ ದೊಡ್ಡಕ್ಕ ನೀನು ಇದ್ಕೊ ಹೋಗಿದೀಯಲ್ಲ ಧರ್ಮಸ್ಥಳಕ್ಕೆ ಯಾವ್ದವನ ಸರ ಬಾಳೆ ಪ್ರಸಾದ ತೀರ್ಥ ಯಾತದನ ಕೊಡ್ಬಾರ್ದೆ ಹೋಗಿದ್ದಿ ಎಂಬುದೇ ಗೊತ್ತಿಲ್ಲ ಈಗ ಓಡ್ ಬಂದಿದೆ ಎಲ್ಗನ ಹೋಗ್ತೀರಿ ನಮಗೆ ಯಾತನ ತಂದಿದ್ದ ದೇವ್ರಿಗೆ ಹೋಗಿದ್ದೆ ಅಂತಂದೇಳಿ ಪ್ರಸಾದನ ಎಲ್ಲಾರನು ಮನ್ಗೆ ಕೊಡ್ತಾನಮ್ಮ ತೀರ್ಥನೋ ಪ್ರಸಾದ ಭಂಡಾರ ಎಲ್ಲನ ಯಾರನ ಒಬ್ರು ಹೋದ್ರೆ ನಮ್ಮ ಕೆರೆಗೆಲ್ಲನ ನೀನೇನು ತಾಯಿ ಯಾತದು ಇಲ್ಲ ದೇವ್ರಿಗೆ ಹೋಗಿದ್ದೆ ಅಂತಂದು ಹೇಳ್ತೀಯ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತಂದೇಳಿ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೆ ಒಂದಿಟ ಎಲ್ಲರಿಗೂ ಕೊಡ್ಬೇಕಣಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಅವ್ರಿಗೂ ಒಂದಿಟ್ಟು ಒಳ್ಳೇದು ಮಾಡಲಿ ಬರೇ ನೀನು ಒಬ್ಳಿಗೆ ಒಳ್ಳೇದು ಮಾಡು ಅಂತಂದೇಳಿ ಅಂಬದ ಲಸ್ಮಕ್ಕ ತಂದಿದ್ದೀನಿ ಕೊಡ್ತೀನಿ ಸುಮ್ಮನಿರು ನಾನು ವಾರ ಪಾರ ಮಾಡಿ ತೆಗಿಯೋಣ ಅಂತಂದೇಳಿ ದೇವ್ರ ಗುಡ್ಡಕ್ಕೆ ಇಕ್ಕಿದ್ದೀನಿ ವಾರದ ದಿನ ಈಗ ಶನಿವಾರ ಶುಕ್ರವಾರ ವಾರನ ಮಾಡ್ತೀನಲ್ಲ ಆಗ ಅವತ್ತು ಪೂಜೆ ಮಾಡಿ ಎಲ್ಲರಿಗೂ ಕೊಡ್ತೀನಿ ಬಿಡು ನಿನಗೆ ಏನು ಅವಸರ ಹಂಗೇನೆ ಹೋಗಿದ್ದೆ ಅಂದ್ರು ಸಾಕು ಹಂಗೇನೆ ತೀರ್ಥ ಕೊಡಲಿಲ್ಲ ಪ್ರಸಾದ ಕೊಡಲಿಲ್ಲ ಅಂತಂದಂತೀಯ ಈಗ ಹೇಳು ಎಲ್ಗನ ಕೂಲಿ ಹೋಗಂಗಿದ್ರೆ ಈಗ ಧರ್ಮದ ಕೈಯ ಬಾಯಿಗೆ ಇದ್ದಿದ್ದೆಲ್ಲ ಹೋಗಿ ಖರ್ಚು ಇಕ್ಕೊಂಡು ಕಳ್ಕೊಂಬಂದಿದ್ದೀನಿ ಅದಕ್ಕೆ ನೀವು ಎಲ್ಗನ ಹೋದರೆ ನಾನು ಬೋರೋಣ ಅಂತಂದೇಳಿ ಕೇಳೋಣ ಅಂತ ಬಂದೆ 2 ಪಾತ್ರೆ ಹೊರಕ್ಕೆ ಇಕ್ಕಿ ಬಂದಿದ್ದೀನಿ ಎಲ್ಗನ ಹೋಗ್ತೀರಮ್ಮಂಗಿದ್ರೆ ಜಾಲ ತೊಳೆದಿಕ್ಕಿ ಬರ್ತೀನಿ ಹೇಳು ನೀವು 17 ಬಿಟ್ಟು ಯಾತೆ ಹೇಳ್ತೀರಮ್ಮ ಕೇಳಿದ್ದೇಳ್ರಿ ಅಂತಂದಂದ್ರಿ
ಆಲಕಂತ ದೊಡ್ಡಕ್ಕ ನಿಮಗೆ ಹೋಗಿ ಏನು ಮೈನಾತಾಗಿಲ್ಲ ಹೋಗಿ ಹಂಗೆಲ್ಲ ಹೋಗಿ ಬಸ್ನಾಗ ಹೋಗಿ ಬಂದರೆ ನಮಗೆ ಸಾಕಾದಂಗೆ ಆಗುತ್ತೆ. ಇನ್ನು ಬರೋಕ್ಕಿಲ್ಲ ಬಂದಿದ್ದೀವಿ, ಇನ್ನು ರಾತ್ರಿನ ಬಂದಿದ್ದೀಯಾ, ಆಲೇನೆ ಎಲ್ಲಿ ಹೋಗ್ತೀರಾ ಅಂತಂದೇಳಿ ಬಂದಿದ್ದೀವಿ. ಇಲ್ಲೇ ಮಾಡೋರಿಗೆ ಕೂಲಿ ಇಲ್ಲ, ನಾವೇ ಒಂದು ವಾರದಟ್ಟಿ ಕೂಲ್ ಹೋಯ್ತಿದ್ದೀವಿ. ಆತು ಬದುಕಿಲ್ದ ಮಾಡಿ ಇಟ್ಕೊಂಡು ಯಾತು ಕರಿತಾರೆ ಯಾವ್ದಾಗಿ ಅದ್ರಾಗ ಬಿಡ್ಸೋಕ್ಕೂ ಕರಿಯಲ್ಲ, ಈರುಳ್ಳಿ ಕೊಯ್ಯೋಕ್ಕೂ ಕರಿಯಲ್ಲ, ಯಾತದು ಹೊಲದ ಬದುಕು ಯಾತದು ಇಲ್ಲ, ಯಾತದು ಕರಿತಾರೆ. ಆಲೇ ಓಡ್ ಬಂದಿದ್ದೀವಿ, ಹೋಗು ನಿಮಗೆ ಯಾಕೆ ಸಾಕಾಗಲ್ಲ, ಹೋಗಿ ಅತ್ತೈತ ಓಡಾಡ್ಕೊಂಬಂದು ಬಸ್ನಾಗೆ ಮಂಚೆ ಹೋಗು. ಇವತ್ತು ನೀರಪ್ಪರ ಒಯ್ಕೊಂಡು ಆಲೇ ಓಡ್ ಬಂದಿದ್ದೀವಿ, ಎಲ್ಲಿ ಹೋಗ್ತೀರಾ ಅಂತಂದೇಳಿ ಹೋಗು. ಪಾತೆ ತಳ್ಳಿಕ್ಕಿ ನೀರು ಹಾಕ್ಕೊಂಡು ಮಂಚೆ ಹೋಗು, ಹೋಗಿ ಬಂದು ನಿಮ್ಗೆ ಯಾಕೆ ಸಾಕಾಗಿಲ್ಲ? ಹ್ಞೂ ನೋಡಮ್ಮ, ನಮ್ಮ ಥರಾಗಿದ್ರೆ ಸಾಕಾಗಿತ್ತು ಅಂತಂದೇಳಿ ಇಟ್ಟಕ್ಕೆ ಉಳ್ಕೊಂಬಿದ್ದೆ ಎದ್ದಾಳ್ತಿರ್ಲಿಲ್ಲ. ಇವಳು ಹಂಗೆ ಬದುಕು ಮಾಡೋಕ್ಕೆ ತಾರ್ತಾಳೆ. ಆಲೇ ಓಡ್ ಬಂದದಳು ಮರಗಿತ್ತಿ. ನಾವಾದರೆ ಹೋಗು ಅಲ್ಲಿಗಿಲ್ಗೆ ಹೋಗಿ ಬಂದು ಸಾಕಾದಂಗಾಗಿತ್ತು. ಹಂಗೇನೆ ಅಲ್ಲೆಲ್ಲ ಜನಗಳಿಗೆ ನಿದ್ದೆ ಕಟ್ಕೊಂಡು ಹೋಗಿ ಬಂದು ನಾವೆಲ್ಲಿ ಹೋಗೋಣ ಬದುಕಿಗೆ ಅಂತ ನಾವು ಅಂತೀವಿ. ಇವಳು ನೋಡಿ ಅಲ್ಲೇ ಓಡ್ ಬಂದಿರೋದ. ಸರಿ ಹಂಗೆ ಉಂಡು ಹೊಲ್ಟಿದ್ದೀರ ಒಂದೆರಡು ಪಾತ್ರೆ ತೊಳಿತಿರ್ತೀನಿ, ಯಾರನ್ನ ಕರೆದ್ರೆ ನನ್ನ ಮಾತಾಡಿಸ್ರಿ, ನಾನು ಬರ್ತೀನಿ, ಹೋಗೋಣ. ಲಸ್ಪಕ್ಕ ರಾಮಣ್ಣರ ಕರಿಯನ್ಗೆ ಫೋನ್ ಮಾಡು, ಯಾವತ್ಕೂ ಹೋಗೋಣ ಕರೆದ್ರೆ ಮೂವರೇ ಹೋಗೋಣ. 2 ದಿನ ಸಿಗುತ್ತೆ, ಇವತ್ತೊಂದು ದಿನ ಹೊಸರನ್ನ ಕರ್ಕೊಂಡು ಹೋಗೋದು ಬೇಡ. ಅವಳು ಹೋಗ್ಯಾರ ಪಾತ್ರೆ ತೊಳೆಯಕ್ಕೆ ಹೋಗ್ತೀವಿ ಅಂತಂದೇಳಿ ಹೇಳೋದು ಬೇಡ, ನಾವೇ ಹೋಗೋಣ. ನಮಗೆ 2-3 ದಿನ ಆಗುತ್ತೆ, ಕೂಲಿ ಸಿಗುತ್ತೆ. ಸುಮ್ಮನೆ ಒಂದೇ ದಿನ ಹೋಗಿ ಓಟು ಮುಗಿಸ್ಕೊಂಬಂದರೆ ನಮಗೆ ಕೂಲಿ ಇಲ್ದಂಗೆ ಆಗುತ್ತೆ. ಫೋನ್ ಮಾಡು, ಎಷ್ಟು ಚೆಂದ ಕೇಳುತ್ತೆ ನೋಡಿ, ನಾವೇ ಹೋಗೋಣ ಮೂವರೇನೆ. ಅಲೋ ಅಣ್ಣ, ಈಗ ಬಂದಿದ್ದಲ್ಲ ನೀನು, ಅದೇ ಕೂಲಿ ಕರಿಯೋಕ್ಕೆ ಎಷ್ಟು ಜನ ಬೇಕು ಹೇಳು, ಬರ್ತೀವಿ. ಅದಕ್ಕೆ ಫೋನ್ ಮಾಡಿದೆ ಕಣ್ಣಣ್ಣ, ಒಂದು 10 ಜನ ಬೇಕು. ಸರಿ ಅಣ್ಣ, ಈ ಮಳೆಗೆ ಯಾರು ಬರಲ್ಲ ಅನ್ಸುತ್ತೆ, ಕರಿತೀನಿ. ಬಂದರೆ 10 ಜನನೇ ಕರ್ಕೊಂಬರ್ತೀನಿ, ಬರಲಿಲ್ಲ ಅಂದರೆ ನಾವು ಒಂದು 3 ಇದ್ದೀವಿ, ದಿನ ಹೋಗೋರ ಜೊತೆಗೆ ನಾವೇ ಬರ್ತೀವಿ. ಸರಿ ಹಂಗಾದ್ರೆ ನೀನು ಹೋಗಿರೋಣ, ಒಂದಿಷ್ಟು ನೀರೊಂದು ತಗೊಂಬಂದಿರು, ನಾವು ಕರಿತೀನಿ. ಯಾರನ್ನ ಬಂದರೆ 10 ಜನ ಕರ್ಕೊಂಬರ್ತೀನಿ, ಬರಲಿಲ್ಲ ಅಂದರೆ ನಮ್ಮ 3 ಬರ್ತೀವಿ. ತೀರಾ 2-3 ದಿನ ಬಂದು ಆಗ ಮಾಡಿ ಕೊಡ್ತೀವಿ, ಹೇಳು ಬದುಕ. ರಸ್ಮಕ್ಕ ಹಂಗಾರು ಚೆಂದ ಕೇಳಿದ್ದೇನೆ, ಸುಮ್ಮನೆ ಯಾರನ್ನೂ ಕರೆಯೋದು ಬೇಡ. ಹೋಗಿದ್ದೆ ಕಣ್ಣಣ್ಣ ಕರಿಯೋಕ್ಕೆ, ಅವರು ಯಾರೂ ಬರಲ್ಲ ಅಂದರು. ಯಾವುದಾಗೆ ಯಾರು ಒಟ್ಟು ಸೊಳ್ಳೆ ಕಟ್ಟಾಗೆ ಬರೋಕ್ಕಾಗಲ್ಲ, ಇವನ್ನ ಕಾಂಗ್ರೆಸ್ ಗಿಡ ಕಿತ್ತರೆ ಮೈಯೆಲ್ಲ ತೀಟದಂಗೆ ಆಗುತ್ತೆ, ಬರಲ್ಲ ಅಂತಂದಂದರು. ನಾವೇ 3 ಬರ್ತೀವಿ ಅಂತಂದೇಳಿ ನಡಿ ಹೋಗೋಣ. ಹೋಗಿ ನಾವೇ 3 ದಿನ ಹೋಗೋಣ. 3 ದಿನ ಹೋದರೆ ನಮಗೆ 1,000 ರೂಪಾಯಿ ದುಡ್ಡು ಬರ್ತೈತಿ. ಅವ್ರನ್ನ ಕರ್ಕೊಂಡೋಗಿ ಒಂದು ದಿನಕ್ಕೆ ಮುಗಿಸ್ಕೊಂಬಂದರೆ ನಮಗೆ ಕೂಲಿ ಇಲ್ದಂಗೆ ಆಗುತ್ತೆ. ನಡಿ ಸುಮ್ಮನೆ ಅವಳನ್ನೇನು ದೊಡ್ಡಕ್ಕನ್ನೇನು ಕರಿಯೋದು ಬೇಡ, ಹೋಗಿ ಅವಳೆ ಪಾತ್ರೆ ತೊಳಿತೀನಿ ಅಂತಂದೇಳಿ ನಾವೇ 3 ಹೋಗೋದು. ನಡಿ ಸುಮ್ಮನೆ ಹೊಸಾರನ್ನು ಕರಿತಾ ಕೂಕೊಂಡ್ರೆ ಆಗಲ್ಲ, ಬರ್ರಿ ನಾವೇ ಹೋಗೋಣ. ಮತ್ತೆ ಲಸ್ಮಕ್ಕ ಯಾರನ್ನೂ ಕರಿಯೋಕೋಬೇಡ, ಸುಮ್ಮನೆ ಅವಣ್ಣಯ್ಯ ಹೇಳಿರೆ ನನ್ನ ಮನ್ಮಂತಕ್ಕೆ ಹೋಗಿ ಕರೆದೇ ಇಟ್ಟ ತಾತು ಟೈಮು ಕರಿಯೋಕೆ ಹೋಗಿದ್ದೆ ಅಂತಂದೇಳಿ ನಾವೇ ಹೋಗೋಣ. ನಡಿ ನಿಧಾನಕ್ಕೆ ಹೋದ್ರೂ ಏನು ಇವತ್ತೇನೋ ಒಂದು ತಡವಾಗಿ ಹೋದ್ರೂ ನಡೀತೈತಿ, ಹೋಗೋಣ ಬರ್ರಿ ನಾವೇನೆ 3. ಈಗ ದೊಡ್ಡಕ್ಕ ಬಂದು ನೋಡ್ಕೊಂಡೋದ್ಲಲ್ಲ, ಅವಳಿಗೆ ಏನು ಹೇಳೋದು ಮತ್ತೆ? ಅವಳು ಕರೆದ್ರೆ ನಾನು ಬರ್ತೀನಿ ಅಂತಂದಂದ್ಲು. ಈಗ ಹೋದರೆ ಅಲಾಸಿಂದ ಹೋದರೆ ನೋಡ್ತಾಳೆ, ನಾನು ಬರ್ತೀನಿ ಅಂತಂದಂತಾಳೆ. ಇಲ್ಲಾಸಿ ಹೋಗೋಣ, ಅವಳು ಅತ್ಲಾಗಾಸಿ ಪಾತ್ರೆ ತೊಳಿತಿರ್ತಾಳೆ. ಬರೀ ನಮ್ಮ 3 ಹೋಗೋಣ. ಕೇಳಿರೆ ಎಲ್ಗನ ಹೋಗಿದ್ವಿ, ನಾವು ಆಸ್ಪತ್ರೆಗೆ ಹೋಗಿದ್ವಿ, ಯಾಕೆ ಮೈ ಕೈಯೆಲ್ಲ ನಯ್ಯೋದು, ಆಸ್ಪತ್ರೆಗೆ ಹೋಗಿದ್ವಿ, ಡಾಕ್ಟ್ರೆಲ್ಲ ಬೈನಾಗ ಬರ್ತಾರೆ ಅಂತಂದಂದ್ರು. 3 ಗಂಟೆ 4 ಗಂಟೆ ಆಯ್ತು, ಈಗ ಬಂದ್ವಿ ಬಸ್ಸಿಗೆ ಅಂತಂದೇಳಿ ಹೇಳೋಣ. ಸುಮ್ಮನೆ ಇನ್ನೊಂದು ದಿನ ಅವಳು ಯಾರನ್ನ ಕರೆದ್ರೆ ನಮ್ಮನ್ನು ಕರೆಯಲ್ಲವಾಗ, ಹಂಗಂತ ಹೇಳ್ರಿ. ನಾವು ಹಂಗೇನೆ ಇದ್ದಿದ್ದಂಗೆ ಹೇಳಿರೆ ಬೈಕೆಂತಳವಳು. ಹಂಗನಜಿ. ನಾನು ಯಾಕೆ ಕೇಳ್ತೀನಿ ಹೇಳಿ, ನಾನೆಂದು ಅವಳಿಗೆ ಹೇಳಕ್ಕೆ ಹೋಗಲ್ಲಮ್ಮ. ಅವಳಿಗೆ ಬಂದು ಕೇಳಿರೆ ಯಾವ್ದಾನ ಒಂದು ಹೇಳ್ತೀನಿ ಬಿಡು. ನಾನೆಂದು ಹೇಳಿದ್ದೀನಿ ಹಂಗೆ, ನಾನೆಂದು ಇಂಥತಕ್ಕೆ ಹೋಗಿದ್ವಿ ಅಂತಂದು ಹೇಳಲ್ಲ ಬಿಡೇ ಲಸ್ಮಕ್ಕ. ನನಗೂ ಗೊತ್ತೈತೆ ಹೆಂಗೆ ಹೇಳ್ಬೇಕು ಅಂತಂದಂಬದು. ಅವಳಿಗೇನು ದುಡ್ಡಿನ ಆಸೆಗನು ಹಾಗೆ ಹಾಲು ಕರೆದು ಹಾಲು ಮಾರ್ತಾಳೆ, ಡೈರಿಗೆ ಹಾಲು ಹಾಕ್ತಾಳೆ, ಹಾಲಿಂದು ಸಾಲದಂತ ಎಮ್ಮೆ ಪಮ್ಮೆ ಹೊಡ್ಕೊಂಡೋದ್ರೆ ಬೇಡ. ಮತ್ತೆ ಅದ್ರಾಗೆ ಎಲ್ಗನ ಕೂಲಿ ಕರ್ಕೊಂಡೋದ್ರೆ ಒಂದು ಎಮ್ಮೆನೂ ಹೊಡ್ಕೊಂಬರ್ತಾಳೆ, ಎಮ್ಮೆನೂ ಮೇಬೇಕು, ಕೂಲಿನೂ ಬರಬೇಕು, ಸಾಲ್ಗೂ ಎದ್ದೋಗ್ತಾಳೆ. ಹಾಗೆ ಎಮ್ಮೆನೇ ಏನಂತ ಕಟ್ಟಾಕ್ತೀನಿ ಅಂತ ಹೋಗ್ತಾಳೆ, ಆಮೇಲಿಂದ ನಾನು ನೀರು ಕುಡಿಸ್ಕೊತೀನಿ ಅಂತ ಹೋಗ್ತಾಳೆ, ಕಿತ್ಕೊಂಡೋಗೈತಿ ಅಂತ ಹೋಗ್ತಾಳೆ. ಆಗ್ಲೆಲ್ಲ ಅವಳದ ಸಾಲು ನಾವೇ ಎದುರಾಕ್ಬೇಕು. ಹೋಗಕ್ಕೆ ಹಂಗೆ ತಾರಾಡ್ತಾಳೆ. ಸುಮ್ಕಿರ ಅವ್ಳಿಗೇನು ಕಮ್ಮಿ ಆಗಿಲ್ಲ, ಅವ್ಳಿಗೇನು ಕರಿಬೇಡ, ನಾವೇ ಹೋಗೋಣ, ನಮ್ಮ 3 ಹೋಗಿ ಬರೋಣ. ಸುಮ್ಮನೆ ನಡೀರಿ ಹೋಗೋಣ. ಪಾತ್ರೆ ತೊಳ್ದಿಕ್ಕೆ ಬರೋ ಒಟ್ಟೊತ್ತಿಗೆ 3 ಅದೇ ಹೋಗಿದಾರಲ್ಲ, ಎಲ್ಗೋ ಕೂಲಿ ಹೊರಟಿದ್ದವ್ರೆ. ನಾನು ಬರ್ತೀನಿ ಎಂಬ ಹೊತ್ತಿಗೆ ಎಲ್ಲಿಗೂ ಹೋಗಲಿ, ಮಳೆಗೆ ಯಾರು ಕರೀತಾರೆ ಅಂತಂದಂದರು. ಅದೇ ಜಾಗ ಬಿಟ್ಟರೆ ನನ್ನ ಕರಿಬೇಕಾಗುತ್ತೆ ಅಂತ ನಮಗೆ ಆಗುತ್ತೆ ಕೂಲಿ, ಇನ್ನು ಅವಳು ಕರೆದ್ರೆ ಯಾಕೆ ಅಂತಂದೇಳಿ ಅವರೇ ಸುಮ್ಮನೆ ನನಗೆ ಮೋಸ ಮಾಡಿ ಹೊರಟ್ಬಿಟ್ಟಿದ್ದಾರೆ. ಬರಲಿ ಇನ್ನೊಂದು ದಿನ ಅನ್ನ ಕೇಳ್ತಾಳೆ, ಆವಾಗ ನಾನು ಅದನ್ನೇ ಹೇಳ್ತೀನಿ. ಹಿಂಗೆ ನೋಡು ಏನು 4 ಕಾಸು ದುಡ್ಕೊಂಬನ ಅಂತಂದಂದರೆ ನಮ್ಮರು ಹೆಂಗೆ ಮಾಡ್ತಾರೆ ಅಂತಂದೇಳಿ. ಅವ್ರಿಗೆ ನಾವೇ 2-3 ದಿನ ಹೋದರೆ ನಮಗೆ ಆಗುತ್ತೆ. ದಿನ ಈ ಮಳೆಯಾಗ ಯಾರು ಕೂಲಿ ಕರೀತಾರೆ ಅಂತನ ನೋಡು, ಅವರೇ ಹೋಗಿರೋದು ನನ್ನ ಬಿಟ್ಟು. ಇರಲಿ ಮನಸ್ಸಿನಾಗ ಇಕ್ಕೆಂಬ್ಲಿ, ನನ್ನ ಒಂದು ಹಿಂಗೆ ಕೇಳಕ್ಕೆ ಬರ್ತಾರೆ, ನಾನು ಆವಾಗ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡು ಹೋಗೋಕ್ಕಾಗುತ್ತೆ. ನೋಡಿರಿ ವೀಕ್ಷಕರೇ ಹೆಂಗೆ ಮಾಡ್ತಾರೆ ಅಂತಂದೇಳಿ. ಕೂಲಿ ಹೋಗೋ ತಗೂ ಕೇಳಿ ಮಾಡ್ತಾರೆ ಜನಗಳು. ಯಾರನ್ನ ಉಂಬದ ನಾವೇ ಉಂಬನ ಅಂತಂದಂತಾರೆ. ನಾನು ಹೋದರೆ ಅವರಿಗೆ ಕೂಲಿ ಕಮ್ಮಿ ಆಗುತ್ತೆ ಅಂತ ನನ್ನೇ ಬಿಟ್ಟೋಗಿರಿ. ನಿಮ್ಮೂರಾಗೂ ಹಿಂಗೆ ಇದ್ದರೆ ಕಮೆಂಟ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.